ಕ್ಷೇತ್ರಕ್ಕೆ ಕಳಂಕವನ್ನು ತರುವಂಥ ಕೆಲಸಗಳನ್ನು ಮಾಡಿ ಯಾರು ತಪ್ಪು ಮಾಡಿದ್ದಾರೆ ಅವರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಅವರ ಮೇಲೆ ಕಂಪ್ಲೇಂಟ್ ಅನ್ನು ಕೊಟ್ಟು ನೀವು ಈ ತರ ಅಪಪ್ರಚಾರ ಮಾಡುವುದರಿಂದ ನಿಮಗೆ ಏನು ಲಾಭ? ನಮ್ಮ ತಾಳ್ಮೆಯನ್ನು 1 ವರ್ಷದಿಂದ ಪರೀಕ್ಷೆ ಮಾಡಿದ್ದಾರೆ. ಇದೇ ರೀತಿ ಮುಂದೆ ಹೋದರೆ ಪ್ರತಿ ಗಲ್ಲಿಗಳಲ್ಲಿ ಅವರಿಗೆ ಉತ್ತರ ಕೊಡುವಂಥ ಜನ ಸೃಷ್ಟಿಯಾಗಬಹುದು. ಇದು ಅವರಿಗೆ ಪ್ರಥಮ ಹಂತದ ಒಂದು ಎಚ್ಚರಿಕೆ ಅಂತ ಅವರು ಗಮನದಲ್ಲಿಟ್ಟುಕೊಂಡು ಇನ್ನಾದರೂ ಒಂದು ಸಂಸ್ಥೆಯ ವಿರುದ್ಧ ಅವಹೇಳನಕಾರಿ ಅಪಪ್ರಚಾರ ಮಾಡುವುದನ್ನು ನಿಲ್ಲಿಸಬೇಕು ಅಂತ ನಾವು ಈ ಮೂಲಕ ಅವರಿಗೆ ಕೇಳಿಕೊಳ್ತೇವೆ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮುಖೇನ ಆಗುತ್ತಿರುವಂಥ ಸ್ವಸಹಾಯ ಗುಂಪುಗಳ ಒಂದು ದೊಡ್ಡ ಆರ್ಥಿಕವಾಗಿ ಬಡವರಿಗೆ ಒಂದು ಸಹಕಾರ ನೀಡುವಂಥ ಒಂದು ಸಂಸ್ಥೆ ಇದ್ದರೆ ಧರ್ಮಸ್ಥಳ ಕ್ಷೇತ್ರ ಅಂತ ಹೇಳಿಗೆ ಭಾರಿ ಸಂತೋಷ ಆಗ್ತದೆ. ಕಳೆದ 1 ವರ್ಷದಿಂದ ಈಚೆಗೆ ಈ ಒಂದು ಯೋಜನೆಯ ಅಭಿವೃದ್ಧಿಯನ್ನು ಸಹಿಸಲಾರದೆ ಏನೋ ಒಂದು ಕುತಂತ್ರವನ್ನು ಮಾಡುವ ನಿಟ್ಟಿನಲ್ಲಿ ಭಾಳಷ್ಟು ತೊಂದರೆಗಳನ್ನು ಸ್ವಸಹಾಯ ಗುಂಪಿನ ಆ ಒಂದು ತಂಡಕ್ಕೆ ಮಾಡುವಂಥದ್ದು ಇವತ್ತು ಎಲ್ಲ ಕಡೆಗಳಲ್ಲಿ ಆಗುತ್ತಿರುವಂಥದ್ದು. ಈಗ ಮೊನ್ನೆ ಕಾಪು ಮತ್ತು 1-2 ಕ್ಷೇತ್ರಗಳಲ್ಲಿ ನಮ್ಮ ಯಾರು ಸ್ವಸಹಾಯದ ಆ ಗುಂಪಿನ ನಮ್ಮ ಜನ ಇದ್ದಾರೆ ಅವರು ಆ ಬಂದಂಥ ಯಾರು ವಿರೋಧ ಮಾಡುವಂಥ ಜನರಿಗೆ ಧರ್ಮದೇಟನ್ನು ಕೊಡುವಂಥದ್ದು ಪ್ರಕ್ರಿಯೆ ಈ ಕಾಪುವಿನಲ್ಲಿ ನಡೆದಿದೆ. ಇದು ಭಾಳಷ್ಟು ಒಂದು ಅಭಿನಂದಪೂರ್ವಕವಾಗಿರ್ತಕ್ಕಂಥ ಒಂದು ಒಳ್ಳೆಯ ವಿಚಾರ. ಯಾಕೆಂದರೆ ಇವತ್ತು ಭಾರಿ ವರ್ಷದಿಂದ ಒಂದು ಧರ್ಮಸ್ಥಳ ಕ್ಷೇತ್ರ ಖಾಲಿ ಒಂದು ಧಾರ್ಮಿಕ ಒಂದು ಕ್ಷೇತ್ರಕ್ಕೆ ಸೀಮಿತವಾಗದೆ ಒಂದಷ್ಟು ಜನಪರವಾಗಿರ್ತಕ್ಕಂಥ ಒಂದು ಕಾಳಜಿಯನ್ನು ತಗೊಂಡು ಒಂದು ಬಡವರಿಗೆ ಏನೆಲ್ಲ ಸಮಸ್ಯೆ ಇವತ್ತು ಮಧ್ಯವರ್ಜನ ಶಿಬಿರವನ್ನು ಮಾಡುವ ಮುಖಾಂತರ ಒಂದು ಕುಟುಂಬವನ್ನು ಒಂದು ಒಳ್ಳೆಯ ಸಮಾಜವಾಗಿ ನಿರ್ಮಾಣ ಮಾಡುವಂಥದ್ದು, ಬೇರೆ ಬೇರೆ ದುಶ್ಚಟಗಳನ್ನು ಇದ್ದಂಥದ್ದನ್ನು ಅದನ್ನು ಬಗೆಹರಿಸಲಿಕ್ಕೆ ಒಂದು ತಂಡವನ್ನು ಜನಜಾಗೃತಿ ತಂಡವನ್ನು ಮಾಡಿ ಜನರಿಗೆ ಆ ಕುಟುಂಬ ಒಳ್ಳೆಯ ರೀತಿಯಲ್ಲಿ ಬಾಳಿ ಬದುಕುವಂಥ ಒಂದು ಒಳ್ಳೆಯ ವಾತಾವರಣ ನಿರ್ಮಾಣ ಮಾಡುತ್ತಿರುವಂಥ ಒಂದು ಧಾರ್ಮಿಕ ಕ್ಷೇತ್ರ ಧರ್ಮಸ್ಥಳ ಅಂತ ಹೇಳಿಕ್ಕೆ ಭಾರಿ ಸಂತೋಷ ಆಗ್ತದೆ. ಅಂಥ ಒಂದು ಒಳ್ಳೆಯ ಇಡೀ ದೇಶದಲ್ಲಿ ಒಂದು ಒಳ್ಳೆಯ ಹೆಸರುವಾಸಿ ಆಗಿರ್ತಕ್ಕಂಥ ಒಂದು ಸಂಸ್ಥೆ ಇವತ್ತು ಆರ್ಥಿಕವಾಗಿ ಬಹಳಷ್ಟು ಬಡವರಿರುವಂಥ ಈ ಒಂದು ಪ್ರದೇಶದಲ್ಲಿ ಅವರಿಗೆ ಆರ್ಥಿಕವಾಗಿ ತೊಂದರೆ ಇದ್ದಂಥ ಕಾಲಘಟ್ಟದಲ್ಲಿ ಏನೊಂದು ವ್ಯವಹಾರ ಇರ್ಬೋದು, ಒಂದು ಶಾಲೆಗೆ ಮಕ್ಕಳನ್ನು ಕಲಿಯಲಿಕ್ಕೆ ಪೂರಕವಾಗಿರ್ತಕ್ಕಂಥ ಒಂದು ಶಿಕ್ಷಣವನ್ನು ಕೊಡಲಿಕ್ಕೆ ಅಸಾಧ್ಯವಾಗಿರ್ತಕ್ಕಂಥದ್ದು, ಒಂದು ಆರೋಗ್ಯದ ಏನಾದರೂ ಸಮಸ್ಯೆ ಬಂದರೂ ಕೂಡ ಆ ಒಂದು ಬಡ ಕುಟುಂಬ ಏನು ಮಾಡದೆ ಭಾರಿ ಕಂಗಾಲಾಗಿರುವಂಥದ್ದನ್ನು ಕಂಡು ಧರ್ಮಸ್ಥಳದ ಕಾವಂದರು ಒಂದು ಒಳ್ಳೆಯ ಯೋಜನೆಯನ್ನು ಇವತ್ತು ಸಾಲ ಕೊಡುವಂಥ ಸ್ವಸಹಾಯ ಗುಂಪುಗಳನ್ನು ಮಾಡಿ ಭಾರಿ ಕಡಿಮೆ ಬಡ್ಡಿಯಲ್ಲಿ ಸಾಲ ಕೊಡುವಂಥದ್ದು, ಯಾವುದೇ ಒಂದು ಭದ್ರತೆ ಇಲ್ಲದ ಒಂದು ಸಾಲ ಕೊಡುವಂಥ ಒಂದು ಒಳ್ಳೆಯ ಯೋಜನೆಯನ್ನು ಮಾಡುತ್ತಿರುವಂಥದ್ದು ಅದು ನಮ್ಮೆಲ್ಲ ಭಾಗ್ಯ ಅಂತೇಳಿ ನಾನು ಭಾವಿಸಿದ್ದೇನೆ. ಅಂಥ ಒಂದು ಒಳ್ಳೆಯ ಕಾರ್ಯಕ್ರಮ ಆಗುತ್ತಿರುವಂಥದ್ದನ್ನು ಇವತ್ತು ಕೆಲವು ಬೇರೆ ಏನೋ ಒಂದು ಉದ್ದೇಶ ಇಟ್ಕೊಂಡು ಅವರ ಏನೋ ಒಂದು ಸ್ವಾರ್ಥವನ್ನು ಇಟ್ಟುಕೊಂಡು ಒಂದು ಆ ಹೆಸರು ಇದ್ದಂಥ ಒಂದು ಆ ಕ್ಷೇತ್ರಕ್ಕೆ ಕಳಂಕವನ್ನು ತರುವಂಥ ಕೆಲಸಗಳನ್ನು ಮಾಡಿ ಇವತ್ತು ಕ್ಷೇತ್ರಕ್ಕೆ ನಷ್ಟ ಅಲ್ಲ, ಇವತ್ತು ಭಾರಿ ವರ್ಷದಿಂದ ಬಡವರು ಏನು ಅದರಿಂದ ನಂಬಿ ಅವರ ಒಂದು ವ್ಯವಹಾರ ಇರ್ಬೋದು ಆ ಬದುಕನ್ನು ಒಳ್ಳೆಯ ರೀತಿಯಲ್ಲಿ ಸಾಗಿಸುವಂಥ ಬಡವರಿಗೆ ಭಾರಿ ಒಂದು ದೊಡ್ಡ ಥರದ ಅನ್ಯಾಯವಾಗಿರುವಂಥದ್ದು ಇವತ್ತು ಸಮಾಜ ಅದನ್ನು ಖಂಡಿತವಾಗಿಯೂ ಸಹಿಸುವುದಿಲ್ಲ. ಅಂತ ನಮ್ಮ ಯೋಜನೆಯ ಅದಕ್ಕೆ ಈಗ ಯಾರಿದ್ದಾರೆ ಅದರ ಅಭಿಮಾನಿಗಳು ಭಾಳಷ್ಟು ಎಚ್ಚೆತ್ತುಕೊಳ್ಳುವಂಥ ಕೆಲಸಗಳು ಆಗ್ತಾ ಇದೆ. ನಾವು 1 ವರ್ಷದಿಂದ ಈಚೆಗೆ ನಾವು ಅದರ ಗಮನಕ್ಕೆ ಬಂದಾಗ ಅದಕ್ಕೆ ಒಂದು ಕಾನೂನಾತ್ಮಕವಾಗಿ ನಾವು ಅದರ ಇರುವ ಕಾನೂನನ್ನು ನಾವು ಕೈಗೆತ್ತಿಕೊಳ್ಳುವುದು ಬೇಡ ಅಂತೇಳಿ ಹೇಳುವಂಥ ವಿಚಾರವನ್ನು ನಾವು ಹೇಳಿದ್ದರಿಂದ ಭಾಳಷ್ಟು ಜನ ಶಾಂತ ರೀತಿಯಲ್ಲಿ ವರ್ತನೆಯನ್ನು ಮಾಡ್ತಿದ್ರು. ಇವತ್ತು ಇಲ್ಲದಿದ್ದರೆ ಬೇರೆ ಎಲ್ಲ ಕಡೆಗಳಲ್ಲಿ ಅಂಥ ಯಾರು ಪುಂಡಿ ಪೋಕರಿದ್ದಾರೆ ಅವರಿಗೆ ಸರಿಯಾದ ಒಂದು ಶಾಸ್ತಿಯನ್ನು ಮಾಡುವಂಥ ಕೆಲಸ ಇವತ್ತು ಆಗ್ತಿತ್ತು. ಇವತ್ತು ನಾವು ಎಲ್ಲರೂ ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ, ಅಂಥ ದುರ್ಘಟನೆ ಮಾಡುವಂಥ ಯಾರಿದ್ದಾರೆ ಆ ವ್ಯಕ್ತಿಗಳನ್ನು ಸರಿಯಾಗಿ ಅವರಿಗೆ ಬುದ್ಧಿ ಕಲಿಸುವಂಥ ಕೆಲಸ ತಾವು ಮಾಡಿದಾಗ ಅದು ಮುಂದಕ್ಕೆ ನಮ್ಮ ತಂಟೆಗೆ ಬರುವುದಿಲ್ಲ ಎನ್ನುವಂಥದ್ದು ಕೂಡ ನಮಗೆ ಅರಿವಾಗಿದೆ. ಆ ನಿಟ್ಟಿನಲ್ಲೇ ನಾವು ಅದನ್ನು ಸಭೆಯನ್ನು ಸೇರಿ
ನಮ್ಮ ಎಲ್ಲರನ್ನು ವಿಶ್ವಾಸಕ್ಕೆ ತಗೊಂಡು ಇಂತಹ ಒಂದು ನಿರ್ಧಾರವನ್ನು ಮಾಡಬೇಕು ಎನ್ನುವಂಥದ್ದನ್ನು ಕೂಡ ನಾವು ನಮ್ಮವರಿಗೆ ತಿಳುವಳಿಕೆಯನ್ನು ಕೊಟ್ಟಿದ್ದೇವೆ. ಅವರ ಇನ್ನು ಮುಂದಿನ ದಿನಗಳಲ್ಲಿ ಯಾವುದೇ ಒಂದು ಇಂಥ ಒಂದು ಆದಲ್ಲಿ ಸರಿಯಾದ ಶಾಸ್ತಿಯನ್ನು ಮಾಡಬೇಕು. ಅದಕ್ಕೆ ಪೂರಕವಾಗಿರ್ತಕ್ಕಂಥ ಕಾನೂನಿನ ಯಾರು ತಪ್ಪು ಮಾಡಿದ್ದಾರೆ ಅವರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಅವರ ಮೇಲೆ ಕಂಪ್ಲೇಂಟ್ ಅನ್ನು ಕೊಟ್ಟು, ಈಗಾಗಲೇ ನಾವು ನಮ್ಮ ಸದಾಶಿವ ಶೆಟ್ಟರು ನಾವೆಲ್ಲ ಮೊನ್ನೆ ಕಮಿಷನರಿ ಕೂಡ ಅದರ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದೇವೆ. ಸರಿಯಾಗಿ ಬೇರೆ ಬೇರೆ ನಮ್ಮ ಸ್ವಸಹಾಯ ನೋಡಿ, ನಮ್ಮ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆ ಅವಿಭಜಿತ ಜಿಲ್ಲೆ ಈ ಸ್ವಸಹಾಯ ಗುಂಪುಗಳಿಂದ ಒಂದು ಸಹಕಾರ ಕ್ಷೇತ್ರದಿಂದ ರಾಷ್ಟ್ರೀಯ ಒಂದು ಬ್ಯಾಂಕ್ಗಳನ್ನು ಕೂಡ ನಿರ್ಮಾಣ ಮಾಡಿದಂಥ ಒಂದು ಸಂಸ್ಥೆ ಒಂದು ಜಿಲ್ಲೆ ಇದ್ರೆ ಅದು ನಮ್ಮ ದಕ್ಷಿಣ ಕನ್ನಡ ಅವಿಭಜಿತ ಜಿಲ್ಲೆ ಅಂತ ಹೇಳಲಿಕ್ಕೆ ಇಡೀ ಜಗತ್ತಿನಲ್ಲಿ ಹೆಸರುವಾಸಿ ಆಗಿದೆ. ಜನರು ಕೂಡ ಹೊಗಳುವಂಥದ್ದು. ಅಂತಹ ಕ್ಷೇತ್ರದಲ್ಲಿ ಇವತ್ತು ಧರ್ಮಸ್ಥಳ ಯೋಜನೆಯ ಮುಖಾಂತರ ಇವತ್ತು ಸಾಲವನ್ನು ಕೊಡುವಂಥದ್ದು, ಯಾವುದೇ ಒಂದು ಭದ್ರತೆ ಇಲ್ಲದೆ ಕೊಡುವಂಥದ್ದನ್ನು ಕೂಡ ನಿಜವಾಗಿ ಎಲ್ಲರೂ ಕೂಡ ಭಾರಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಅಂಥ ಒಂದು ಯೋಜನೆ ಮಾಡುವಂಥ ಒಳ್ಳೆಯ ಕೆಲಸಕ್ಕೆ ಅದಕ್ಕೆ ಖಂಡಿತವಾಗಿ ನಮ್ಮ ಪೂರ್ಣ ಪ್ರಮಾಣದ ಸಹಕಾರವನ್ನು ಎಲ್ಲರೂ ಕೊಡಬೇಕು. ಯಾರು ಕೂಡ ಇದರಲ್ಲಿ ಒಂದು ಹಿಂದೆ ಸರಿಯದೆ ಯಾರು ತಪ್ಪು ಮಾಡಿದ್ದಾರೆ ಅದಕ್ಕೆ ಸರಿಯಾದ ಶಿಕ್ಷೆಯನ್ನು ಕಾನೂನಿನ ಇವತ್ತು ಅಧಿಕಾರಿಗಳು ಅದಕ್ಕೆ ಸರಿಯಾದ ಶಿಕ್ಷೆಯನ್ನು ಕೊಡಬೇಕು. ನಮ್ಮ ಗ್ರಾಮಾಭಿವೃದ್ಧಿ ಯೋಜನೆ ಅಂತ ಹೇಳಿದ್ರೆ ನಮ್ಮ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಸಾಧಾರಣ 55 ಲಕ್ಷದ ಸದಸ್ಯರು, 6 ಲಕ್ಷಕ್ಕಿಂತ ಮೇಲ್ಪಟ್ಟಂತಹ ಗುಂಪುಗಳು ಇವೆ. ಈ ನಮ್ಮ ಗುಂಪಿನಲ್ಲಿ ಕೆಲವು ವ್ಯಕ್ತಿಗಳು ಇದರ ಬಗ್ಗೆ ಸುಳ್ಳು ಆರೋಪಗಳನ್ನು, ಸುಳ್ಳು ವಿಚಾರಗಳನ್ನು ಹೇಳಿಕೊಂಡು ಸಂಚಾರವನ್ನು ಮಾಡ್ತಾ ಇದ್ದಾರೆ. ಇದನ್ನು ನಾವು ಖಂಡಿಸಬೇಕಾಗಿ ನಾನು ಇವತ್ತು ಇಲ್ಲಿ ಕೂತಿದ್ದೇನೆ. ಯಾಕೆ ಅಂತ ಹೇಳಿದರೆ, ಪೂಜ್ಯ ಕಾವಂದರು ನಮಗೆ ಈ ಸಂಘಗಳನ್ನು ಅದರಿಂದ ಹಲವಾರು ಅಭಿವೃದ್ಧಿಗಳನ್ನು ಮಾಡುವುದಕ್ಕಾಗಿ ಈ ಸಂಘಗಳನ್ನು ಇಲ್ಲಿ ಮಾಡಿರುತ್ತಾರೆ. ಹಾಗೆಯೇ ಇದರಿಂದ ನಾವು ಹಲವಾರು ಫಲಾನುಭವಿಗಳಾಗಿ ನಾವು ಅನುಭವಿಸಿದ್ದೇವೆ. ಅದರಲ್ಲಿ ನಾನು ಒಬ್ಬ ಕೂಡ ಸದಸ್ಯೆ. ನಾನು ಇಲ್ಲಿ ಹೇಳುವುದೇನಂತ ಹೇಳಿದರೆ, ಈ ಥರ ನೀವು ಇಲ್ಲಿ ನಮ್ಮ ಸಂಘ ಸಂಸ್ಥೆಗಳ ಬಗ್ಗೆ ಅಪಪ್ರಚಾರವನ್ನು ಮಾಡುತ್ತಾ ಹೋಗ್ತಿದ್ದೀರಲ್ಲ, ಇದರಿಂದ ನಿಮಗೆ ಏನು ಲಾಭ? ನಾನು ನೇರವಾಗಿ ರವೀಂದ್ರ ಶೆಟ್ಟಿ ಮತ್ತು ಸಂತೋಷ್ ಶೆಟ್ಟಿ ಇವರಿಗೆ ನೇರವಾಗಿ ಮಾತುಗಳನ್ನು ಕೇಳ್ತಾ ಇದ್ದೇನೆ. ಇಷ್ಟು ಸದಸ್ಯರಿಗೆ ಒಳ್ಳೆಯದನ್ನು ಮಾಡುವಂತಹ ಈ ಒಳ್ಳೆ ಕಾರ್ಯಕ್ರಮಕ್ಕೆ ನೀವು ಈ ಥರ ಅಪಪ್ರಚಾರ ಮಾಡುವುದರಿಂದ ನಿಮಗೆ ಏನು ಲಾಭ? ನಿಮ್ಮ ಯೋಗ್ಯತೆಗೆ ನೀವು ಏನಾದರೂ ಇಂಥ ಒಂದು ಕಾರ್ಯಕ್ರಮವನ್ನ, ಇಂಥ ಒಂದು ಅಭಿವೃದ್ಧಿಗಳನ್ನ ನೀವು ಮಾಡಿದ್ದು ಎಲ್ಲಾದರೂ ಇದೆಯಾ? ಇದ್ರೆ ನಮಗೆ ಹೇಳಿ. ಯಾಕೆಂತ ಹೇಳಿದ್ರೆ, ನೀವು ಆರೋಪಗಳನ್ನು ಮಾಡುವುದು ಸುಲಭ, ಆದ್ರೆ ಆ ಆರೋಪಗಳನ್ನು ವಾಪಸ್ ತೆಗೊಳ್ಳುವುದು ಕಷ್ಟ. ಈಗ ಮೊನ್ನೆ ನೀವು ಕಾಪು ಎಳ್ಳೂರಿನಲ್ಲಿ ನಮ್ಮ ಸಂಘದ ಸದಸ್ಯರ ಮನೆಗೆ ರಾತ್ರಿ ಹೋಗಿ ಅಲ್ಲಿ ಅವರಿಗೆ ನೀವು ಹಣ ಕಟ್ಟಬೇಡಿ, ಅದರ ಬಗ್ಗೆ ನೀವು ಮಾಹಿತಿಗಳನ್ನು ಕೊಟ್ಟು ಅಲ್ಲಿ ನೀವು ಧರ್ಮದೇಟನ್ನ ನೀವು ಪಡೆದಿದ್ದೀರಿ. ಇದು ನಿಮಗೆ ಆರಂಭ ಅಷ್ಟೇ. ಯಾಕೆಂತ ಹೇಳಿದ್ರೆ, ನೀವು ಬೆರಳೆಣಿಕೆಯಷ್ಟು ಜನ ನೀವಿರ್ಬೋದು, ಆದ್ರೆ ನಾವು 55 ಲಕ್ಷ ಜನ ಇದ್ದೇವೆ. ನೆನಪಿಟ್ಟುಕೊಳ್ಳಿ, ನಾವು ಎದುರು ಬಿದ್ರೆ ಖಂಡಿತ ನಿಮಗೆ ಉಳಿಗಾಲ ಇಲ್ಲ. ಓಂ ಶ್ರೀ ಮಂಜುನಾಥಾಯ ನಮಃ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಅಡಿಯಲ್ಲಿ 40 ವರ್ಷಗಳಿಂದ ನಿರಂತರ ಸಮಾಜ ಸೇವೆಯನ್ನು ಮಾಡುತ್ತಿರುವ, ಸರ್ವ ಮತಗಳ ಸರ್ವ ಸವಲತ್ತುಗಳನ್ನು ಒಳಗೊಂಡ ವೃತ್ತಿರಂಗ ಹಾಗೂ ಜೀವನಾಧಾರ ವ್ಯವಸ್ಥೆಯನ್ನು ಸಮಾಜಕ್ಕೆ ಕೊಟ್ಟಿರುವ ಏಕೈಕ ಸಂಸ್ಥೆ ಅಂದರೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ. ಇವತ್ತು ಸಮಾಜದ ಉದ್ಧಾರಕ್ಕಾಗಿ ಹಲವಾರು ಸ್ವಸಹಾಯ ಗುಂಪುಗಳನ್ನು ನಿರ್ಮಿಸಿ ಪ್ರತಿಯೊಬ್ಬ ಮನೆಯ ದೀಪವನ್ನು ಬೆಳಗಿಸಿರುವ ಸಂಸ್ಥೆ ಈ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಎಂದರೆ ತಪ್ಪಾಗಲಾರದು. ಈ ವ್ಯವಸ್ಥೆಯಲ್ಲಿ ಜಾತಿಗೆ ನಿರ್ಬಂಧವೇನೆಂದರೆ, ಸರ್ವ ಮತಗಳನ್ನು ಒಳಗೊಂಡ, ಸರ್ವ ಸವಲತ್ತುಗಳನ್ನು ಒಳಗೊಂಡ ಒಂದು ಜೀವನಾಧಾರ ವ್ಯವಸ್ಥೆ ಎಂದು ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಅನಕ್ಷರಸ್ಥ ವ್ಯಕ್ತಿಯನ್ನು ಶಿಕ್ಷಣದ ಕಡೆಗೆ ಕೊಂಡೋಗುವ, ಒಬ್ಬ ಬಡವನನ್ನು ಬಲ್ಲಿದನಾಗಿ ರೂಪಿಸುವ, ವೃತ್ತಿ ಇಲ್ಲದವನಿಗೆ ಉದ್ಯೋಗ ವ್ಯವಸ್ಥೆಯನ್ನು ರೂಪಿಸುವ ಒಂದು ಚೌಕಟ್ಟು ಕಾನೂನ ಅಡಿಯಲ್ಲಿ ಈ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ನಡೆಯುತ್ತಿದೆ ಹಾಗೂ ಮುಂದುವರಿಸುತ್ತಿದೆ ಎಂಬುದಕ್ಕೆ ತಪ್ಪಾಗಲಿಕ್ಕೆ ಇಲ್ಲ. ಯಾಕಂತ ಹೇಳಿದ್ರೆ, 40 ವರ್ಷಗಳಿಂದ ನಾನು ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಲ್ಲಿ ವಿದ್ಯಾಭ್ಯಾಸವನ್ನು ಮಾಡುವಾಗ ಗ್ರಾಮಾಭಿವೃದ್ಧಿ ಯೋಜನೆಯ ಆ ಪರಿಕಲ್ಪನೆಯನ್ನು ನನ್ನ ವಿದ್ಯಾರ್ಥಿ ದೆಸೆಯಲ್ಲಿ ನಾನು ಕಣ್ಣಾರೆ ಕಂಡಿದ್ದೇನೆ. ಇವತ್ತು ಹಂತಗಳ ಸಂತೆಯಲ್ಲಿ ಮಾತನಾಡುವ ಯಾರೇ ವ್ಯಕ್ತಿಗಳು ಇರಬಹುದು,
ಅವರಿಗೆ ಒಂದು ನಾನು ಪ್ರಶ್ನೆಯನ್ನು ಹಾಕಲಿಕ್ಕೆ ಇಷ್ಟಪಡ್ತೇನೆ. ಯಾಕಂತ ಹೇಳಿದ್ರೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಡಿಯಲ್ಲಿ ನಡೆಯುವಂತಹ ಸ್ವಸಹಾಯ ಗುಂಪುಗಳು ಸಮಾಜಕ್ಕೆ ಏನು ತೊಂದರೆಯನ್ನು ಮಾಡುತ್ತೆ, ಕಾನೂನಿನ ಅರಿವಿನಲ್ಲಿ ಅವರಿಗೆ ಇದೆಯಾ? ನಮ್ಮ ಹಿಂದೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಹಿಂದೆ ಒಂದು ಬೃಹತ್ ಸಂಸ್ಥೆ ಇದೆ. ಶ್ರೀ ಕ್ಷೇತ್ರ ದಕ್ಷಿಣ ಕನ್ನಡದ ಹಿಂದಿನಿಂದ ಒಂದು ಕೊಡುಗೆಯನ್ನು ಕೊಟ್ಟ ವಿಜಯ ಬ್ಯಾಂಕ್ ಇವತ್ತಿನ ಬ್ಯಾಂಕ್ ಆಫ್ ಬರೋಡಾ. ಬಹುಶಃ ಹಂತಕಂತಗಳ ಸಂತೆಯಲ್ಲಿ ತಿಳಿಯದೆ ಇರುವ ವ್ಯಕ್ತಿಗಳು ಅಪಪ್ರಚಾರವನ್ನು ಮಾಡುತ್ತಿರುವುದು ನಾನು ವ್ಯಕ್ತಿಗತವಾಗಿ ಯಾರನ್ನು ಹೇಳಲಿಕ್ಕೆ ಇಷ್ಟಪಡಲ್ಲ. ಇವತ್ತು ಈ ಸಂಸ್ಥೆಯಲ್ಲಿ ಒಬ್ಬ ವ್ಯಕ್ತಿಯ ಅಭಿವೃದ್ಧಿ ಆಗಿದೆ ಎಂಬುದಕ್ಕೆ ಪ್ರತ್ಯಕ್ಷ ಸಾಕ್ಷಿ ನಾನು. ಡಿಗ್ರಿ ವಿದ್ಯಾಭ್ಯಾಸವನ್ನು ಮುಗಿಸಿ ನಾನೊಬ್ಬ ರೈತಾಪಿ ವರ್ಗದಿಂದ ಬಂದವ ವ್ಯಕ್ತಿ. ಒಂದು ಕಡೆಯಲ್ಲಿ ಉದ್ಯೋಗ, ಒಂದು ಕಡೆಯಲ್ಲಿ ಕೃಷಿಯ ಎರಡು ಮಧ್ಯದಲ್ಲಿ ಈ ಸ್ವಉದ್ಯೋಗ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯನ್ನು ದೂರದಿಂದ 2 ವರ್ಷಗಳಿಂದ ಹತ್ತಿರದಿಂದ ನನ್ನ ಹೆಂಡತಿ 13 ವರ್ಷಗಳಿಂದ ಬಳ್ಳವಳು. ಒಂದು ಸಮಯದಲ್ಲಿ ನನ್ನ ಒಂದು ದುರದೃಷ್ಟವೋ ಸ್ವಂತ ವ್ಯಾಪಾರದಲ್ಲಿ 25 ಲಕ್ಷ ಕಳ್ಕೊಂಡಾಗ ನನಗೆ ಆಶ್ರಯನ್ನು ಕೊಟ್ಟ ಏಕೈಕ ಸಂಸ್ಥೆ ಅಂದ್ರೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಸ್ವಸಹಾಯ ಸಂಘ. ಯೋಚನೆ ಮಾಡಬೇಕಾಗುತ್ತದೆ. ನಾನು ಹಂತಕಂತಗಳ ಸಂತೆಯಲ್ಲಿ ಕೂತು ಮಾತನಾಡುವವರಿಗೆ ನಾನು ಯೋಚನೆ ಒಂದು ಮಾತನ್ನ ಹೇಳ್ತೇನೆ. ಒಂದು ಮಾತಿದೆ, ಅನುಭವ ಅಭಿಮಾನವನ್ನು ಹುಟ್ಟು ಹಾಕುತ್ತೆ, ಅನುಮಾನ ಅವಮಾನವನ್ನು ತಂದು ಕೊಡುತ್ತೆ. ಯಾವಾಗಲೂ ಅನುಭವ ಇದ್ದಾಗ ಅವ ಏನ್ ಮಾಡ್ತಾರೆ, ಗೌರವವನ್ನು ಪಡ್ಕೊಳ್ತಾನಂತೆ. ಅನುಮಾನ ಯಾರಲ್ಲಿ ಉಂಟಂತ ಹೇಳಿದ್ರೆ ಗೊತ್ತಿಲ್ಲದ ವಿಷಯನ್ನು ಗೊತ್ತಿಲ್ಲದ ರೀತಿಯಲ್ಲಿ ಮಾತನಾಡುವವನಲ್ಲಿ ಅನುಮಾನ ಹುಟ್ಟುತ್ತೆ, ಅದು ಅವನನ್ನು ಅವಮಾನದ ಅತ್ತ ಕೊಂಡೋಗುತ್ತೆ. ಇದಕ್ಕೆ ಪ್ರತ್ಯಕ್ಷ ಸಾಕ್ಷಿ ನಾನು ಮಾಧ್ಯಮದ ಮುಖಾಂತರ ನಿನ್ನೆ ನಡೆದ ಎಲ್ಲೂರು ಒಂದು ಘಟನೆಯೇ ಸಾಕ್ಷಿ. ಸ್ನೇಹಿತರೆ, ನಾವು ಇವತ್ತು ಯೋಚನೆ ಮಾಡಬೇಕು. ಒಂದು ಸಂಸ್ಥೆ ಎಷ್ಟು ಜನರಿಗೆ ಸಾಲ ಸೌಲಭ್ಯವನ್ನು ಕೊಡುತ್ತೆ. ಅದರಲ್ಲಿ ಹೆಬ್ಬೆಟ್ಟು ಗುರುತಿನಿಂದ ಹಿಡಿದವರು, ಬ್ಯಾಂಕಿನ ಮೆಟ್ಟಲನ್ನು ಹತ್ತಿದವರು 10 ಜನ ಇರ್ತಾರೆ. ಅವರಿಗೆ 25,000ರಿಂದ 4 ಲಕ್ಷ ವಿದೌಟ್ ಸಿಬಿಲ್ ರಿಪೋರ್ಟ್ ಕೊಡ್ತಾರೆ. ವಿದೌಟ್ ಸಿಬಿಲ್ ಯಾಕಂತ ಹೇಳಿದ್ರೆ, ನನ್ನ ವ್ಯಕ್ತಿಗತವಾಗಿ ನಾನು ಒಂದು ಫೈನಾನ್ಷಿಯಲ್ ಸಂಸ್ಥೆಯಲ್ಲಿ ಒಬ್ಬ ಕನ್ಸಲ್ಟೆಂಟ್. ನಾನು ನನ್ನ ಉದ್ಯೋಗದಲ್ಲಿ ಎಷ್ಟೋ ಜನರಿಗೆ ಪರ್ಸನಲ್ ಲೋನ್ ಮಾಡಿಸಿಕೊಡ್ತೇನೆ, ಎಷ್ಟೋ ಜನರಿಗೆ ಬಿಸಿನೆಸ್ ಲೋನ್ ಮಾಡಿಕೊಡ್ತೇನೆ, ಎಷ್ಟೋ ಜನರಿಗೆ ಹೌಸಿಂಗ್ ಲೋನ್ ಮಾಡಿಕೊಡ್ತೇನೆ, ಎಷ್ಟೋ ಜನರಿಗೆ ನಾನು ಲ್ಯಾಂಡ್ ಲೋನ್ ಅಗೇನ್ಸ್ಟ್ ಪ್ರಾಪರ್ಟಿ ಅಂತ ಹೇಳ್ತಾರೆ ಅಥವಾ ಬೇರೆ ಬ್ಯಾಂಕ್ ಟೇಕ್ ಓವರ್ ಮಾಡುವ ಒಂದು ವ್ಯವಸ್ಥಿತವಾದ ಕೆಲಸವನ್ನು ಮಾಡ್ತಾರೆ. ಇವತ್ತು ಯಾವುದೇ ಒಂದು ಫೈನಾನ್ಷಿಯಲ್ ಸಂಸ್ಥೆಗೆ ಹೋದಾಗ ಪ್ರಥಮವಾಗಿ ಯಾವ ಸಂಸ್ಥೆಯೂ ಲೋನ್ ಕೊಡುವುದಿಲ್ಲ ಅಂತ ಹೇಳಲ್ಲ. ಪ್ರಥಮವಾಗಿ ಎಷ್ಟು ದೊಡ್ಡ ಲಿಸ್ಟ್ ಅನ್ನು ಕೊಡ್ತಾರೆ, ನಿಮ್ಮ KYC, ಪಾನ್ ಕಾರ್ಡ್, ಆಧಾರ್ ಕಾರ್ಡ್, ಬ್ಯಾಂಕಿಂಗ್ ತಂಡಿ ಮತ್ತೆ ಇನ್ಕಮ್ ಪ್ರೂಫ್ ಅನ್ನು ಕೊಡ್ತಾರೆ. ಆದ್ರೆ ಇದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣ ಯೋಜನೆ ಅಡಿಯಲ್ಲಿ ನಡೆಯುವಂತಹ ಈ ಒಂದು ಸ್ವಸಹಾಯ ಗುಂಪು ಕೇವಲ ಅವನ ಒಂದು ಅಡ್ರೆಸ್ ಅನ್ನು ಕೇಳುತ್ತೆ. ಅವನಿಗೆ 24 ಗಂಟೆಯಲ್ಲಿ ಒಂದು ಲೋನ್ ಅನ್ನು ಕೊಡುವಂತಹ ಒಂದು ವ್ಯವಸ್ಥೆ ಇರುತ್ತೆ. ಇವತ್ತು ಬಹುಶಃ ದಾರಿಯಲ್ಲಿ ಮಾತನಾಡುವ ವ್ಯಕ್ತಿಗಳು ತಿಳಿದಿರಬಹುದು ಇದು ಧರ್ಮಸ್ಥಳದ ಹಣ ಅಂತ. ದಯಮಾಡಿ ಅವರಿಗೆ ಗೊತ್ತಿರಲಿಕ್ಕಿಲ್ಲ, ನಮ್ಮ ಹಿಂದೆ ಒಂದು ದೊಡ್ಡ ಬ್ಯಾಂಕ್ ಇದೆ, ರಾಷ್ಟ್ರೀಕೃತ ಬ್ಯಾಂಕ್ ಇದೆ, ಬ್ಯಾಂಕ್ ಆಫ್ ಬರೋಡಾ. ಕಾನೂನಿನ ಚೌಕಟ್ಟಿನಲ್ಲಿ ಈ ವ್ಯವಹಾರಗಳು ನಡೆಯುತ್ತೆ. ನಮ್ಮ ಎಲ್ಲಾ ವ್ಯವಹಾರಗಳು ಪ್ರತಿ ವಾರ ನಾವು ಇವತ್ತು ಉಳಿತಾಯವನ್ನು ಕಟ್ತೇವೆ, ನಾವು ಏನು ಲೋನನ್ನು ಕಟ್ತೇವೆ, ಇದು ನೇರವಾಗಿ ಬ್ಯಾಂಕ್ ಆಫ್ ಬರೋದಲ್ಲಿ ಇವತ್ತು ಡೆಪಾಸಿಟ್ ಆಗುತ್ತೆ. ಹೊರತು ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಹೋಗಲ್ಲ. ಇದೇ ಇವತ್ತು ಇದನ್ನು ನಾವು ಇನ್ನೊಂದು ಕಡೆಯಲ್ಲಿ ನಾವು ಯೋಚನೆ ಮಾಡಿ, ನಾವು 10 ಜನರಿಗೆ ಇವತ್ತು ಲೋನನ್ನು ಕೊಡುವಾಗ, ಅದರಲ್ಲಿ ಒಬ್ಬ ವ್ಯಕ್ತಿಗೆ ಲೋನನ್ನು ಕೊಡುವಾಗ 10 ಜನರು ಆ ಸಂಬಂಧ ಬೆಸೆ ಇರುತ್ತೆ. ಅಲ್ಲಿ ಮುಸ್ಲಿಮ್ಸ್ ಅಂತೆಲ್ಲ, ಜೈನ್ ಅಂತೆಲ್ಲ, ಕ್ರಿಶ್ಚಿಯನ್ಸ್ ಇಂತೆಲ್ಲ, ಗೌಡ ಇಂತೆಲ್ಲ, ಎಲ್ಲರನ್ನು ಒಗ್ಗೂಡಿರುವ ಒಂದು ಪಿನ್ ಕೋಡಿನ ಅಡಿಯಲ್ಲಿ 10 ಜನರು ಸೇರಿಸಿ ಆ ನಂಬಿಕೆಯಲ್ಲಿ ಲೋನ್ ಅನ್ನು ಕೊಟ್ಟಿರ್ತಾರೆ. ಅದಕ್ಕೆ ಬಾಧ್ಯರು ಯಾರು? 10 ಜನರು ಬಾಧ್ಯರಾಗಿರ್ತಾರೆ. ಇವತ್ತು ಏನಾಗುತ್ತೆ, ಕಾಣದ ಕೈಗಳು ಅಲ್ಲಿ ಸ್ವಲ್ಪ ತಿಳುವಳಿಕೆ ಕಮ್ಮಿದನ್ನು ದಾರಿ ತಪ್ಪಿಸಿರ್ಬೋದು. ಆ ಬಹುಶಃ ದಾರಿ ತಪ್ಪಿದ ವ್ಯಕ್ತಿಗಳಿಗೆ ಗೊತ್ತಿರ್ಲಿಕ್ಕಿಲ್ಲ, ನಾನು ಇವತ್ತು ಈ ಸಂಸ್ಥೆಯಿಂದ ನನ್ನ ಮನೆ ಒಳ್ಳೆದಾಗಿದೆ, ನನ್ನ ಮಕ್ಕಳಿಗೆ ವಿದ್ಯಾಭ್ಯಾಸ ಆಗಿದೆ, ನಾನು ಇವತ್ತು ಸ್ವಂತ ವಾಹನವನ್ನು ಪಡ್ಕೊಂಡಿದ್ದೇನೆ ಎಂಬ ಆ ಹಿಂದಿನ ಕಳೆದಂತಹ ವಿಚಾರವನ್ನು ಅವರ ಮನಸ್ಸಿನಲ್ಲಿ ಇರ್ಲಿಕ್ಕಿಲ್ಲ. ಸ್ನೇಹಿತರೆ, ನಾವು ಯೋಚನೆ ಮಾಡಬೇಕು.
ಯಾವುದೇ ಇವತ್ತು ತಕರಾರಿಲ್ಲದೆ ಈ ಲೋನನ್ನು ಕೊಡುವಾಗ, ನಮ್ಮ ಮನೆಯ ದೀಪ ಬೆಳಗಿದೆ ಅಂತ ಹೇಳುವಾಗ, ನಾವು 10 ಜನರಿಗೆ ಯಾರು ಇವತ್ತು ಅಡ್ಡದಾರಿಯಲ್ಲಿ ಅವರಿಗೆ ತಪ್ಪು ಸಂದೇಶವನ್ನು ಕೊಡ್ತಾರೆ, ಅವರು ಆ 10 ಜನರ ಮಧ್ಯೆ ವಿಷಬೀಜವನ್ನು ಕಟ್ಟಿ ಬಿತ್ತಿ ಆ ಸಮಾಜದ ಮಧ್ಯದಲ್ಲಿ ಅವರ ಹೆಸರನ್ನು ಕೆಡಿಸುವ ದೊಡ್ಡ ಇವತ್ತು ಸಂದೇಶ ನಡೆಯುತ್ತೆ. ಆದರೆ ನಾವು ಧೃತಿ ಕೆಡಬೇಕಂತಿಲ್ಲ. ನಿಮಗೆ ಗೊತ್ತಿರಬಹುದು, ಯಾವುದು ಸೌತೆ ಬೀಜವನ್ನು ಹಾಕಿದಾಗ 3 ತಿಂಗಳಲ್ಲಿ ಸೌತೆ ಬಳ್ಳಿ ಆಯಿತು, ಮರ ಇದಾಯಿತು, 3 ತಿಂಗಳಲ್ಲಿ ಆ ಗಿಡ ಸತ್ತು ಹೋಗುತ್ತೆ. ಆದರೆ ತೆಂಗಿನ ಮರ ನೋಡಿ, ತೆಂಗಿನ ಮರ ಫಸಲು ಬರಲಿಕ್ಕೆ 3 ವರ್ಷ ಬೇಕು. 3 ವರ್ಷದ ನಂತರ ನಿರಂತರವಾದ ಒಂದು ಕಲ್ಪವೃಕ್ಷದಂತೆ ಇವತ್ತು ಅದರ ಒಂದು ಪ್ರತಿಭಾಗ. ಇದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸೌತೆ ಬಳ್ಳಿ ಅಲ್ಲ, ಇದೊಂದು ಕಲ್ಪವೃಕ್ಷದ ಮರ. ಇವತ್ತು ಅಂತ ಸಂದರ್ಭದಲ್ಲಿ ಸ್ನೇಹಿತರೆ, ನಾವು ಇವತ್ತು ಧೃತಿಗೆಡದೆ ದಾರಿಯಲ್ಲಿ ಹೇಳುವ ಎಷ್ಟೋ ವ್ಯಕ್ತಿಗಳ ಬಗ್ಗೆ ನಾವು ತಲೆಕೆಡಿಸಬಹುದು. ಹೆಚ್ಚಿನವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಆ ಯೂಟ್ಯೂಬ್ ಚಾನಲ್ ಇರ್ಬೋದು, ಅಲ್ಲಲ್ಲಿ ಬರುವಂತ ಇದಕ್ಕೆ ಏನಾಗೋದು ಯಾಕೆ ನಾವು ಇವತ್ತು 53 ಲಕ್ಷ ಸದಸ್ಯರಿರುವ ಸಂಸ್ಥೆಯಲ್ಲಿ ಸೇರ್ಲಿಕ್ಕೆ, ಹಾಗಾದ್ರೆ ದಾರಿಯಲ್ಲಿರುವ 4 ಜನರ ಹಾಗೆ ಮೂರ್ಖರು? ನಾನೊಂದು ಪ್ರಶ್ನೆ ಹೇಳ್ತೇನೆ, 55 ಲಕ್ಷ ಜನ ಇವತ್ತು ಈ ಸಂಸ್ಥೆಯಲ್ಲಿ ಸದಸ್ಯರಾಗಿರ್ಬೇಕಂತಾದ್ರೆ, ದಾರಿಯಲ್ಲಿರುವ ಬೆಳವಣಿಗೆ ವ್ಯಕ್ತಿಗಳು ಇವತ್ತು ಇದನ್ನು ದೂಷಣೆ ಮಾಡಬೇಕಂದ್ರೆ ಅವರ ಹಾಗೆ ತಿಳಿದುಕೊಳ್ಳದ ಇವತ್ತು ಅನ್ಎಜುಕೇಟೆಡ್ ವ್ಯಕ್ತಿಗಳ, ಅದರಲ್ಲಿ ಕೆಲವಾರು ವ್ಯಕ್ತಿಗಳು, ಅದರಲ್ಲಿ ಇವತ್ತು ಸರ್ ಹೇಳಿದ್ರು 40 ವರ್ಷದಲ್ಲಿ ಒಂದು ಸಂಸ್ಥೆ ಉಳಿಬೇಕಾದ್ರೆ 40 ವರ್ಷದಲ್ಲಿ ಎಷ್ಟು ದೊಡ್ಡ 10,000ದಿಂದ 4 ಲಕ್ಷದವರೆಗೆ ಒಂದು ಸಾಲವನ್ನು ಕೊಟ್ಟು ಇವತ್ತು ಈ ಸಂಸ್ಥೆ ಉಳಿಬೇಕಾದ್ರೆ ಏನಾದ್ರೂ ಒಂದು ಸತ್ಯಾಂಶ ಇರಲೇಬೇಕು. ಇನ್ನೊಂದು ನಾನು ಚಾಲೆಂಜ್ ಅನ್ನು ಹೇಳ್ತೇನೆ, ಸಾಧ್ಯತೆ ಆದ್ರೆ ಒಂದು 10 ವರ್ಷ ಇಂತಹ ಒಂದು ಸ್ವಸಹಾಯ ಗುಂಪನ್ನು ಕಟ್ಟಿ ಅವರು ಸಮಾಜಕ್ಕೆ ಸಾಲ ಸೌಲಭ್ಯವನ್ನು ಕೊಡ್ಲಿ. 10 ವರ್ಷ ನಡೆಸಿದ್ರೆ ಸಾಕು, 40 ವರ್ಷ ಅಲ್ಲ, 10 ವರ್ಷ ಸಾಧಿಸಿದ್ರೆ ಸಾಕು. ಅದಕ್ಕೆ ನಾವು ಹೆದರುವ ಅವಶ್ಯಕತೆ ಇಲ್ಲ. ಈ ಸಂಸ್ಥೆಯಲ್ಲಿ ಒಬ್ಬ ವ್ಯಕ್ತಿ ಸೋತಾಗ ಎದ್ದು ನಿಲ್ಲುವುದಕ್ಕೆ ಪ್ರತ್ಯಕ್ಷ ಸಾಕ್ಷಿ ಮಿತ್ರರೇ, ಇದೇ ನಾನು ಒಬ್ಬ. ಇನ್ನೊಂದು ಕಡೆಯಲ್ಲಿ ಬಹುಶಃ ಕೆಲವರಿಗೆ ಗೊತ್ತಿಲ್ಲ, ನೀವು ಗ್ರಾಮಾಂತರ ಪ್ರದೇಶದಲ್ಲಿ ಹೋದಾಗ ಈ 10 ಜನರು ಏನಾಗಿದೆ ಅಂತ ಹೇಳಿದ್ರೆ, ದುಡ್ಡು ಕಟ್ಟುವುದು, ಸಾಲ ತೆಗೆಯುವುದು ಮಾತ್ರ ಇಂದು ಸ್ವಸಹಾಯ ಅಂತ ತಿಳ್ಕೊಂಡಿದ್ದಾರೆ. ಗ್ರಾಮಾಂತರ ಪ್ರದೇಶಕ್ಕೆ ಬಂದಾಗ 10 ಜನರು ಸೇರಿ ಒಬ್ಬ ವ್ಯಕ್ತಿಗೆ ಮನೆ ಕಟ್ಟುವುದವರೆಗೆ ತಲಪಾಯವನ್ನು ಹಾಕಿ 10 ಜನರು ಮಾಡ್ತಾರೆ. ಅಲ್ವ ಸರ್? 10 ಜನರು ಸೇರಿ ಒಬ್ಬ ವ್ಯಕ್ತಿಯಲ್ಲಿ ಒಂದು ಕಾರ್ಯಕ್ರಮ ಆಗೋದರೆ ಶುಚಿತ್ವವನ್ನು ಮಾಡ್ತಾರೆ. ಅಂದ್ರೆ 10 ಜನರು. ಇನ್ನೊಂದು ಕಡೆಯಲ್ಲಿ ಇಲ್ಲಿ ಬ್ರಾಹ್ಮಣ, ಮುಸ್ಲಿಂ ಎಂದಲ್ಲ, ಎಲ್ಲರೂ ಒಗ್ಗೂಡಿ ಅದಕ್ಕೆ ಸಹಭೋಜನ ವ್ಯವಸ್ಥೆ ಅಂತ ಹೇಳ್ತಾರೆ. 10 ಜನರು ಸೇರುವಾಗ ಅಲ್ಲಿ ಒಂದು ಸಹಭೋಜನ ಅಂದ್ರೆ ಜಾತಿ ಮತಗಳ ಭೇದವಿಲ್ಲದೆ ಕೆಲಸ ಮಾಡೋ ಒಂದು ವ್ಯವಸ್ಥೆ ಇರುತ್ತೆ. ಅದಕ್ಕಾಗಿ ನಾವೆಲ್ಲ ಇವತ್ತು ಹೆದರುವ ಅವಶ್ಯಕತೆ ನನ್ನ ಲೆಕ್ಕದಲ್ಲಿ ಇಲ್ಲ. ಯಾಕಂತ ಹೇಳಿದ್ರೆ, ದೊಡ್ಡ ಇವತ್ತು ಬೃಹದಾಕಾರವಾದ ಬ್ಯಾಂಕ್ ಆಫ್ ಬರೋಡಾ ನಮ್ಮ ಹಿಂದೆ ಇದೆ. ಕಾನೂನಾತ್ಮಕವಾದ ಚೌಕಟ್ಟಿನಲ್ಲಿ ಈ ಸಂಸ್ಥೆ ಕೆಲಸ ಮಾಡ್ತಾ ಇದೆ. ಆದರೆ ಇದರ ಮಧ್ಯದಲ್ಲಿ ಬೃಹದಾಕಾರವಾದ ಈ ಒಂದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮತ್ತು ಮಂಜುನಾಥರ ಮಧ್ಯದಲ್ಲಿ ಒಂದು ಕಂದಕವನ್ನು ಸೃಷ್ಟಿ ಮಾಡುವ ಕೆಲಸ ಆಗ್ತಾ ಇದೆ. ನೋಡಿ, ದಾಮ್ಕೆ ವಾಸ್ತೆ ಏನ ಗೊತ್ತಾ, ಇದರ ಉದ್ದೇಶ ಅವ್ರದ್ದು ಬೇರೆ ಆಗಿರುತ್ತೆ. ಅದಕ್ಕಾಗಿ ನಾನು ಹೆಚ್ಚಿನ ವಿಚಾರಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಿಲ್ಲ. ಈ ದಿನ ಮಂಗಳೂರು ತಾಲೂಕು ಜನಜಾಗೃತಿ ವೇದಿಕೆಯ 2024ನೇ ಜನಜಾಗೃತಿ ಕಾರ್ಯಕ್ರಮಗಳ ಕ್ರಿಯಾ ಯೋಜನೆಯ ಚರ್ಚೆಯ ಬಗ್ಗೆ ಸನ್ಮಾನ್ಯ ಅಧ್ಯಕ್ಷರಾದ ಚಂದ್ರಶೇಖರ್ ಉಚ್ಚಿಲ್ರವರ ನೇತೃತ್ವದಲ್ಲಿ ಸಭೆ ನಡೆದಿತ್ತು. ಈ ಸಂದರ್ಭದಲ್ಲಿ ನಮ್ಮ ಗಮನಕ್ಕೆ ಬಂದಂಥ ಒಂದೆರಡು ವಿಷಯಗಳ ಬಗ್ಗೆ ಅನಿವಾರ್ಯವಾಗಿ ನಾವು ಬಾಯಿ ಬಿಡಬೇಕಾದಂಥ ಪರಿಸ್ಥಿತಿ ಇವತ್ತು ಇಲ್ಲಿ ಬಂದಿದೆ. ಮುಖ್ಯವಾಗಿ ನಮ್ಮ ಜನಜಾಗೃತಿ ವೇದಿಕೆ ಏನಿದೆ, ನಾವು ಕೆಲಸ ಮಾಡ್ತಾ ಇರುವಂಥದ್ದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಗ್ರಾಮೀಣಾಭಿವೃದ್ಧಿ ಯೋಜನೆಯೊಂದಿಗೆ ಅವರ ಎಲ್ಲ ಕಾರ್ಯಕ್ರಮಗಳಲ್ಲಿ ನಾವು ಭಾಗಿಯಾಗ್ತೇವೆ. ಜನಜಾಗೃತಿ ಕಾರ್ಯಕ್ರಮಗಳಲ್ಲಿ ಅವರು ಭಾಗಿಯಾಗ್ತಾರೆ. ಇಂಥ ಒಂದು ಅನ್ಯೋನ್ಯ ಸಂಬಂಧ ಇರುವಂಥ ವಿಭಾಗಗಳು ಇದು ಆಗಿರ್ತದೆ. ಇವತ್ತು ನಮ್ಮೆಲ್ಲರ ಗಮನಕ್ಕೆ ಬಂದಿದೆ, ಕಳೆದ 1 ವರ್ಷದಿಂದ ನಮ್ಮ ಪೂಜ್ಯ ಕಾವಂದರ ಆ ಮಾರ್ಗದರ್ಶನದಲ್ಲಿ ನಡೆಯುತ್ತಿರುವಂಥ
ಸಂಸ್ಥೆಗಳ ಬಗ್ಗೆ ಅಪಪ್ರಚಾರ ಮಾಡಿಕೊಂಡು ಕೆಲವೊಂದು ಗುಂಪು ತಿರುಗ್ತಾ ಇತ್ತು. ನಾವು ಅವರ ಹೆಸರು ಹೇಳಲಿಕ್ಕೂ ನಾವು ಇಚ್ಛೆ ಪಡ್ತಿರಲಿಲ್ಲ, ನಾವು ಅದಕ್ಕೇನು ಪ್ರತಿಕ್ರಿಯೆಯನ್ನು ನೀಡಲಿಕ್ಕೆ ಹೋಗಲಿಲ್ಲ. ಆದರೆ ಈಗ ಅನಿವಾರ್ಯವಾಗಿ ಇಂದು ನಮ್ಮ ಖಂಡನೆಯನ್ನು ಅದಕ್ಕೆ ಸಲ್ಲಿಸುವಂಥ ಅಗತ್ಯ ಬಂದಿದೆ. ಯಾಕಂತೇಳಿದರೆ ಮಂಗಳೂರು ಪರಿಸರದಲ್ಲಿ ಬೆಂಗರೆ ಇರ್ಬೋದು, ಕಟ್ಲ ಇರ್ಬೋದು, ಕಾನ ಇರ್ಬೋದು, ಪಡೀಲ್, ಬೇರೆ ಬೇರೆ ಕಡೆಯಲ್ಲಿ ಒಂದು ಗುಂಪಿನವರು ಹೋಗಿ ನೀವು ಸ್ವಸಹಾಯ ಸಂಘದಲ್ಲಿ ಪಡೆದಿರುವಂಥ ಸಾಲವನ್ನು ಕಟ್ಟುವ ಅಗತ್ಯ ಇಲ್ಲ ಅಂತ ಹೇಳಿಕೊಂಡು ತಿರುಗ್ತಾ ಇದ್ದಾರೆ. ಇದರ ಹಿಂದಿರುವಂಥ ಅವರ ಉದ್ದೇಶ ಏನು ಅಂತ ನಮ್ಗೆ ಅರ್ಥ ಆಗೋದಿಲ್ಲ. ಮಹಿಳೆಯರ ಸಬಲೀಕರಣಕ್ಕೆ ಇವತ್ತು ಮಹಿಳೆಯರು ಗೌರವದಿಂದ ಜೀವನ ಮಾಡಲಿಕ್ಕೆ ಸಾಲ ಸಿಗ್ತಾ ಇದ್ದರೆ ಅದು ಗ್ರಾಮಾಭಿವೃದ್ಧಿ ಯೋಜನೆ ಮುಖೇನ ಸಿಗ್ತಾ ಇರುವಂಥದ್ದು, ಅದು ಬ್ಯಾಂಕ್ ಮುಖೇನ ಕೊಡುವಂಥ ಸಾಲ ಆಗಿರ್ತದೆ. ಈ ಸಾಲವನ್ನು ಕಟ್ಟಬೇಡಿ ಅಂತ ಹೇಳಿದರೆ ನಾಳೆ ಇದರ ಜವಾಬ್ದಾರರು ಯಾರು? ಈ ವ್ಯಕ್ತಿಗಳು ಬಂದು ಸಾಲ ಕಟ್ತಾರಾ? ಆ ಜವಾಬ್ದಾರಿಯನ್ನು ಅವರು ತಗೊಳ್ತಾರಾ? ಒಂದು ವೇಳೆ ಇಲ್ಲ ಅಂದರೆ ನಮ್ಮ ಪಾಪದ ಮಹಿಳೆಯರನ್ನು ಬಲಿಗೊಡುವಂಥ ಕೆಲಸ ಇವರು ಮಾಡ್ತಾ ಇದ್ದಾರೆ. ಯಾಕಂದರೆ ಬ್ಯಾಂಕಿನ ಸಾಲ ಅದು ನಿಲ್ಲುವುದಿಲ್ಲ, ಬಡ್ಡಿ ಸಮೇತ, ಬಡ್ಡಿಗೆ ಬಡ್ಡಿ ಸೇರಿ ಅವರಿಂದ ವಸೂಲಿ ಮಾಡಿಯೇ ಮಾಡ್ತಾರೆ. ಇಲ್ಲಿ ಯೋಜನೆ ಅವರಿಗೆ ಸಹಾಯ ಮಾಡಿರ್ಬೋದು, ನೈತಿಕ ಬೆಂಬಲ ಕೊಟ್ಟಿರ್ಬೋದು, ಜಾಮೀನು ಕೊಟ್ಟಿರ್ಬೋದು. ಆದರೆ ಸಾಲಕ್ಕೆ ಹೊಣೆಗಾರರು ಆ ಗುಂಪಿನವರೇ ಆಗಿರುವುದರಿಂದ ನಮ್ಮ ಮಹಿಳೆಯರನ್ನು ದಾರಿ ತಪ್ಪಿಸುವಂಥ ಕೆಲಸವನ್ನು ಕೆಲವೊಂದು ವ್ಯಕ್ತಿಗಳು, ದುಷ್ಟಶಕ್ತಿಗಳು ಅಂತ ನಾವು ಹೇಳ್ಬೋದು, ಅವರಿಗೆ ಇದರ ಹಿಂದಿರುವಂಥ ಉದ್ದೇಶ ಏನು ಅಂತ ನಮ್ಗೆ ಗೊತ್ತಿಲ್ಲ. ಅವರ ಉದ್ದೇಶವನ್ನು ಕೇಳುವ ಅಗತ್ಯನೂ ನಮಗಿಲ್ಲ. ಸಮಾಜ ವಿರೋಧಿ ಶಕ್ತಿಗಳು ಅಂತ ನಾವು ಹೇಳ್ಬೋದು. ಅಂಥವರು ಈಗ ನಮ್ಮ ಗಮನಕ್ಕೆ ಬಂದಿರುವಂತೆ ನಾವು ಕಳೆದ 1 ವರ್ಷದಿಂದ ಅವರು ಏನೇನು ಮಾಡಿದರೂ ಅದನ್ನು ಬಾಯಿ ಮುಚ್ಚಿ ಕಣ್ಣು ಮುಚ್ಚಿ ಕುಳಿತಿದ್ದರೂ ಕೂಡ ಕಳೆದ 2 ದಿನಗಳ ಹಿಂದೆ ಉಡುಪಿ ತಾಲೂಕಿನಲ್ಲಿ ಎಲ್ಲೂರು ಸಮೀಪದಲ್ಲಿ ತಡೆಯಲಾರದ ಒಂದು ಗುಂಪು, ಅಪಪ್ರಚಾರವನ್ನು ಸಹಿಸಲಾರದ ಒಂದು ಗುಂಪು ಅವರ ಮೇಲೆ ಸರಿಯಾದ ಬುದ್ಧಿಯನ್ನು ಕಲಿಸಿದೆ ಅನ್ನೋದು ನಮ್ಮ ಗಮನಕ್ಕೆ ಬಂದಿದೆ. ಇದು ಒಂದು ಪ್ರಥಮ ಹಂತ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಮ್ಮ ತಾಳ್ಮೆಯನ್ನು 1 ವರ್ಷದಿಂದ ಪರೀಕ್ಷೆ ಮಾಡಿದ್ದಾರೆ. ಇದೇ ರೀತಿ ಮುಂದೆ ಹೋದರೆ ಪ್ರತಿ ಗಲ್ಲಿಗಳಲ್ಲಿ ಅವರಿಗೆ ಉತ್ತರ ಕೊಡುವಂಥ ಜನ ಸೃಷ್ಟಿಯಾಗಬಹುದು. ಇದು ಅವರಿಗೆ ಪ್ರಥಮ ಹಂತದ ಒಂದು ಎಚ್ಚರಿಕೆ ಅಂತ ಅವರು ಗಮನದಲ್ಲಿಟ್ಟುಕೊಂಡು ಇನ್ನಾದರೂ ಒಂದು ಸಂಸ್ಥೆಯ ವಿರುದ್ಧ ಅವಹೇಳನಕಾರಿ ಅಪಪ್ರಚಾರ ಮಾಡೋದನ್ನು ನಿಲ್ಲಿಸಬೇಕು ಅಂತ ನಾವು ಈ ಮೂಲಕ ಅವರಿಗೆ ಕೇಳಿಕೊಳ್ತೇವೆ. ಅವರಿಗೆ ಒಂದು ರೀತಿಯ ಎಚ್ಚರಿಕೆ ಅಂತ ಅವರು ತಿಳ್ಕೊಳ್ಳೋದಿದ್ದರೂ ಅದು ಉತ್ತಮವೇ. ಅಲ್ಲಂದರೆ ನ್ಯಾಯೋಚಿತವಾಗಿ ನಮ್ಮಿಂದ ಏನು ತಪ್ಪಾಗಿದೆ ಅನ್ನೋದನ್ನು ಅದಕ್ಕೆ ಸಂಬಂಧಪಟ್ಟ ವೇದಿಕೆ ಮುಖೇನ ಬೇಕಾದರೆ ಪ್ರಶ್ನಿಸಲಿ. ಅದಕ್ಕೆ ಉತ್ತರ ಕೊಡುವಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಅದಕ್ಕೆ ನಾವು ತಯಾರಿದ್ದೇವೆ. ಯಾವುದೇ ಕಾರಣ ಇಲ್ಲದೆ ಅಪಪ್ರಚಾರ ಮಾಡಿಕೊಂಡು ಹೋಗಿ ಈ ಒಂದು ವ್ಯವಸ್ಥೆಯನ್ನು ನಂಬಿರುವಂಥ ಮಹಿಳೆಯರ ದಾರಿ ತಪ್ಪಿಸುವ ಕೆಲಸವನ್ನು ಮಾಡೋದು ಬೇಡ ಅಂತ ಈ ಮುಖೇನ ಆ ತಂಡಕ್ಕೆ ನಾವು ಎಚ್ಚರಿಕೆಯನ್ನು ಕೊಡಲಿಕ್ಕೆ ಇಚ್ಛೆ ಪಡ್ತೇವೆ.